ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 44ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 44. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಅನುವಾದ: ಆ ಶ್ರೀಮಂತರ ಮನೆಯಲ್ಲಿ ಜನಿಸುವ ಯೋಗಭ್ರಷ್ಟನು ಪರಾಧೀನನಾಗಿದ್ದರೂ ಸಹ ಆ ಮೊದಲಿನ ಅಭ್ಯಾಸದಿಂದಲೇ ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿಸಲ್ಪಡುತ್ತಾನೆ. ಹಾಗೂ ಸಮಬುದ್ಧಿ ರೂಪವಾದ ಯೋಗದ ಜಿಜ್ಞಾಸುವೂ ಕೂಡ ವೇದದಲ್ಲಿ ಹೇಳಲಾಗಿರುವ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಪವಿತ್ರ ಶ್ರೀಮಂತರ ಮನೆಯಲ್ಲಿ ಹುಟ್ಟುವ ಯೋಗಭ್ರಷ್ಟ ಪುರುಷನ ಪರಿಸ್ಥಿತಿಯ ವರ್ಣನೆಯನ್ನ ಮಾಡ್ತಾ ಯೋಗವನ್ನ ತಿಳಿಯುವ ಇಚ್ಛೆಯ ಮಹತ್ವವನ್ನ ತಿಳಿಸ್ತಾ ಇದ್ದಾನೆ. ಈಗ ಪವಿತ್ರ ಶ್ರೀಮಂತರ ಮನೆಯಲ್ಲಿ ಹುಟ್ಟುವಂತ ಯೋಗಭ್ರಷ್ಟರು ಹೇಗಿರ್ತಾರೆ, ಅವರ ಪರಿಸ್ಥಿತಿ ಹೇಗಿರುತ್ತೆ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಶ್ರೀಮಂತರ ಮನೆಯಲ್ಲಿ ಹುಟ್ಟುವಂತ ಯೋಗಭ್ರಷ್ಟ ಪರಾಧೀನನಾಗಿದ್ರೂ ಕೂಡ ಅವನಿಗೆ ಮೊದಲಿನ ಅಭ್ಯಾಸ ಇರುತ್ತಲ್ಲ, ಅದರಿಂದ ನಿಸ್ಸಂದೇಹವಾಗಿ ಅವನಿಗೆ ನಿಸ್ಸಂದೇಹವಾಗೂ ಕೂಡ ಅವನು ಭಗವಂತನ ಕಡೆಗೆ ಆಕರ್ಷಿಸಲ್ಪಡ್ತಾನೆ. ಮತ್ತೆ ಸಮಬುದ್ಧಿ ರೂಪವಾದ ಯೋಗದ ಜಿಜ್ಞಾಸು ಕೂಡ ವೇದದಲ್ಲಿ ಏನ್ ಹೇಳಿದಾರೋ ಆ ಸಕಾಮ ಕರ್ಮಗಳ ಫಲವನ್ನು ಕೂಡ ದಾಟ್ ಹೋಗ್ತಾನೆ. ಈಗ ನೋಡಿ, ಈಗ ನಮ್ಮನೇಲಿ ಎಷ್ಟೋ ಜನ 4-5 ಜನ ಆದ್ರೂ ಇರ್ತೀವಿ, ಅಥವಾ 2-3 ಜನ ಆದ್ರೂ ಇರ್ತೀವಿ. ನಮಗೆ ಈಗ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಆದ್ರೂ ಇದನ್ನೆಲ್ಲ ಕೇಳಬೇಕು, ಓದ್ಬೇಕು, ತಿಳ್ಕೋಬೇಕು ಅನ್ನುವಂತ ಆಸಕ್ತಿ ಬಂದಿದೆ. ಇನ್ನು ನಮ್ಮನೇಲಿರೋ ಬೇರೆಯವರಿಗೆ ಬಂದಿರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನನ್ನ ಹಿಂದಿನ ಜನ್ಮದಲ್ಲಿ ನಾನು ಏನೋ ಒಂದು ಸ್ವಲ್ಪ ಮಾಡಿ ಬಿಟ್ಟಿರ್ತೀನಿ ಅಭ್ಯಾಸ. ಸೊ ಅದಕ್ಕೋಸ್ಕರ ನನಗೆ ಧರ್ಮಗ್ರಂಥಗಳ ಕಡೆ ಸ್ವಲ್ಪ ಆದ್ರೂ ಒಲವಿರುತ್ತೆ. ಯಾರನ್ನಾದ್ರೂ ನಮ್ಮ ಮನೇಲಿರೋರನ್ನ ಕೇಳಿ ಅಂತ ಹೇಳಿ, ಅಯ್ಯೋ ಅದು ಯಾರು ಕೇಳ್ತಾರೆ, ಬೇಜಾರು. ಯಾಕೆ? ಅವರಲ್ಲಿ ಇನ್ನೂ ಭಗವಂತನ ಕಡೆಗೆ ಹೋಗ್ಬೇಕು ಅನ್ನೋದು ಬಂದಿರೋದಿಲ್ಲ. ಅವರ ಹಿಂದಿನ ಸಾಧನೆನೂ ಇರೋದಿಲ್ಲ. ಅವ್ರ ಹಿಂದೆನೂ ಕೂಡ ಬರೀ ಭೋಗಾಸಕ್ತಿಗಳಲ್ಲೇ ಮುಳುಗಿರ್ತಾರೆ. ಈಗ್ಲೂ ಅದರಲ್ಲೇ ಮುಳುಗಿದ್ದಾರೆ. ಆದ್ರೆ ನಾವು ಅದರಿಂದ ಸ್ವಲ್ಪ ಆದ್ರೂ ಮುಂದೆ ಬಂದಿದ್ದೀವಿ, ಅಥವಾ ಅದನ್ನ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅಂತಂದ್ರೆ ನನ್ನ ಹಿಂದಿನ ಜನ್ಮದ ಒಂದು ಅಭ್ಯಾಸದ ಕಾರಣದಿಂದ ನಾವು ಆ ಭಗವಂತನ ಕಡೆಗೆ ಆಕರ್ಷಿಸಲ್ಪಟ್ಟಿದ್ದೀವಿ ಅಂತಾನೆ ಅರ್ಥ. ಆಮೇಲೆ ಸಮಬುದ್ಧಿ ಯಾರಿಗಿರುತ್ತೋ ಅಂತಹ ಯೋಗದ ಜಿಜ್ಞಾಸು ಏನ್ ಮಾಡ್ತಾನೆ, ವೇದಗಳಲ್ಲಿ ಏನು ಹೇಳಿದಾರೋ ಸಕಾಮ ಕರ್ಮಗಳ ಫಲಗಳನ್ನ, ಅಂದ್ರೆ ನನಗೇನ್ ಇಷ್ಟನೋ ಅದನ್ನ ಪಡ್ಕೊಳ್ಳೋದಕ್ಕೆ ವೇದಗಳು ಇಂತಿಂತದ್ದನ್ನ ಮಾಡಿದ್ರೆ ನಿನಗಿದು ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂಥ ಕೆಲಸಗಳನ್ನ ಮಾಡಿ ಅದರ ಫಲಗಳನ್ನ ಪಡಿಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾನಲ್ಲ, ಆ ಸಕಾಮ ಕರ್ಮಗಳ ಫಲವನ್ನು ಕೂಡ ದಾಟ್ ಹೋಗ್ತಾನೆ. ಅದನ್ನು ಕೂಡ ಅವನು ಮೀರಿ ಹೋಗಿರ್ತಾನೆ. ಅಂದ್ರೆ ಅವನಿಗೆ ಯಾವ್ದ್ರಲ್ಲೂ ಫಲಾಪೇಕ್ಷೆಗಳ ಇಚ್ಛೆ ಇರೋದಿಲ್ಲ ಅನ್ನೋದು ಅದರ ಅರ್ಥ. ಸೊ ಈಗ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಸಹ ಅನ್ನುವಂಥ ಅಭಿಪ್ರಾಯವನ್ನ ಶ್ರೀಮಂತರ ಮನೆಯಲ್ಲಿ ಹುಟ್ಟುವ ಯೋಗ ಭ್ರಷ್ಟ ಅಂತ ಯಾಕೆ ಹೇಳಿದ್ದಾರೆ? ಇಲ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟತಾನಲ್ಲ ಅಂತ ಯೋಗ ಭ್ರಷ್ಟನನ್ನ ಇಲ್ಲಿ ಸಹ ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ಹೇಳಿದ್ದಾರೆ ಅಂತ ಇಲ್ಲಿ ಕೇಳ್ತಾ ಇರೋದು. ಉತ್ತರ ಏನು ಅಂತಂದ್ರೆ, ಯೋಗಿಗಳ ಕುಲದಲ್ಲಿ ಹುಟ್ಟುವಂತ ವೈರಾಗ್ಯ ಇರುವಂತ ಪುರುಷರಿಗೆ ಭೋಗಗಳ ವಶವಾಗುವಂತ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವರಲ್ಲಿ ಭೋಗಗಳೆಲ್ಲ ಹೊರಟೋಗಿರತ್ತೆ. ಅವ್ರು ಭೋಗಿಸ್ಬೇಕು ಅನ್ನುವಂತ ಆಸೆನೇ ಇರೋದಿಲ್ಲ. ಅವರು ವೈರಾಗಿಗಳಾಗ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಯೋಗಿಗಳ ಕುಲದಲ್ಲಿ ಹುಟ್ಟುವಂತಹ ವೈರಾಗ್ಯ ಇರುವಂತ ಮನುಷ್ಯರಿಗೆ ಈ ಭೋಗಗಳಿಗೆ ವಶವಾಗುವಂತ ಪ್ರಶ್ನೆನೇ ಇಲ್ಲ. ಯಾಕೆ? ಅವರು ಅದನ್ನ ಮೀರಿರ್ತಾರೆ. ಅದಕ್ಕೋಸ್ಕರ ಅವನಿಗೆ ಅವಶಃ ಅಪಿ ಅನ್ನುವಂಥ ಪದಗಳ ಪ್ರಯೋಗ ಅನುಕೂಲ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವನು ಯಾವುದ್ರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ. ಅಷ್ಟೇ ಅಲ್ಲದೆ ಯೋಗಿಗಳ ಕುಲದಲ್ಲಿ ಅನಾಯಾಸವಾಗಿ ಅವನಿಗೆ ಸತ್ಸಂಗದ ಲಾಭ ಇರೋ ಕಾರಣದಿಂದ ಅವನಿಗೆ ಪ್ರತಿನಿತ್ಯ ಸತ್ಸಂಗದ ಲಾಭ ಇರುತ್ತೆ. ನೋಡಿ, ಸತ್ಸಂಗ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಇನ್ನೂ ಗೊತ್ತಾದ್ರೆ ನಾವು ಬಿಡೋದೇ ಇಲ್ಲ. ಯಾಕೆಂದ್ರೆ ಅದರಿಂದನೇ ನಮಗೆ ವಿಷಯಗಳು ಗೊತ್ತಾಗೋದು, ಅದರಿಂದನೇ ನಾವು ಶುದ್ಧರಾಗೋದು, ನಮ್ಮ ಮನಸ್ಸು ಶುದ್ಧವಾಗೋದು, ಅದರಿಂದನೇ ನಮಗೆ ಭಗವತ್ ಪ್ರಾಪ್ತಿ ಆಗೋದು. ಸೊ ಅದಕ್ಕೋಸ್ಕರ ಈ ರೀತಿ ಯಾರು ಯೋಗಿ ಕುಲದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಅನಾಯಾಸವಾಗಿ ಸತ್ಸಂಗದ ಲಾಭ ಆಗೋ ಕಾರಣದಿಂದ ಬರೀ ಅವನ ಪೂರ್ವಾಭ್ಯಾಸ ಇರುತ್ತಲ್ಲ, ಅದು ಒಂದೇ
ಭಗವಂತನ ಕಡೆಗೆ ಆಕರ್ಷಣೆ ಮಾಡೋದಕ್ಕೆ ಕಾರಣ ಅಂತ ಹೇಳೋದು ಸರಿಯಲ್ಲ. ಯಾಕಂದ್ರೆ ಅವನ ಮನೆ ಒಂದು ವಾತಾವರಣ ಕೂಡ ಅದೇ ರೀತಿ ಇರುತ್ತೆ. ಅವನಿಗೆ ಪ್ರತಿನಿತ್ಯ ಸತ್ಸಂಗದ ಲಾಭ ಇರುತ್ತೆ. ಅದೂ ಕೂಡ ಅವನನ್ನ ಭಗವಂತನ ಕಡೆಗೆ ಆಕರ್ಷಿತಗೊಳಿಸುತ್ತೆ ಅನ್ನೋದು. ಅದಕ್ಕೋಸ್ಕರನೇ ಇಲ್ಲಿ ಈ ವರ್ಣನೆ ಅನ್ನೋದು ಶ್ರೀಮಂತರ ಮನೇಲಿ ಹುಟ್ಟಿರ್ತಾರಲ್ಲ, ಅಂಥ ಯೋಗ ಭ್ರಷ್ಟ ಪುರುಷನ ಸಂಬಂಧವಾಗಿರೋದು ಅಂತ ತಿಳ್ಕೊಳ್ಳೋದು ಸರಿಯಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.